ಪ್ರೈಸ್ ದ ಲಾರ್ಡ್. ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ವಾಗ್ದಾನ ಮಾಡಿರುವಂಥ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ, ಪ್ರಿಯ ದೇವರ ಮಕ್ಕಳೇ, ಪ್ರತಿದಿನವೂ ನಾವು ದೇವರ ವಾಕ್ಯಗಳನ್ನು ಆಲಿಸುತ್ತಾ ಇದ್ದಿದ್ದೇವೆ. ಅನೇಕ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳುತ್ತಾ ಇದ್ದೇವೆ. ಈ ಬೆಳಗಿನ ಸಮಯದಲ್ಲಿಯೂ ಕೂಡ ದೇವರು ತಾನೇ ತನ್ನ ಸಜೀವ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸುವ ಹಾಗೆ ಬನ್ನಿ ಸತ್ಯವೇದದಿಂದ ಯೋಶುವನು ಬರೆದ ಗ್ರಂಥ 3ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಆಗ ಯೆಹೋವನು ಯೋಶುವನಿಗೆ, ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇಂದು ಕರ್ತನು ನಮಗೆ ವಾಗ್ದಾನವಾಗಿ ನಾನು ನಿನ್ನನ್ನು ಉದ್ಧರಿಸುವೆನು, ಘನಪಡಿಸುವೆನು, ಮಹಿಮೆಪಡಿಸುವೆನು ಎಂದು ಪ್ರೀತಿಯಿಂದ ಹೇಳುವ ಆತನಾಗಿದ್ದಾನೆ. ಈ ಲೋಕವು ನಮ್ಮನ್ನು ತಗ್ಗಿಸಲು ಅನೇಕ ಸಾರಿ ಪ್ರಯತ್ನಿಸ್ತದೆ. ನಮ್ಮ ಹೆಸರನ್ನು ಹಾಳು ಮಾಡಲು ಹೊಂಚು ಹಾಕುವವರು ಅನೇಕರಿದ್ದಾರೆ. ಪ್ರಿಯರೇ, ನಾವು ಯಾವಾಗ ಬೀಳುವೆವೆಂದು ಕಾಯ್ತಿರಬಹುದು. ಆದರೆ ಯೇಸು ಕ್ರಿಸ್ತನು ಪ್ರೀತಿಯುಳ್ಳ ತಂದೆಯಾಗಿದ್ದು ನಮ್ಮನ್ನು ಉನ್ನತಿಗೊಳಿಸುವಂತೆ ಹಾಗೂ ಘನಪಡಿಸುವನು. ಆತನು ಯೋಶುವನನ್ನು ನೋಡಿ ಹೀಗೆ ಹೇಳುತ್ತಾನೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನೆಂಬುದನ್ನು ಎಲ್ಲರೂ ತಿಳಿಯುವಂತೆ ಮಾಡುವೆನೆಂದು ಹೇಳಿದ ಆತನು ಇಂದು ನಮ್ಮನ್ನು ಎಲ್ಲರ ಕಣ್ಣಿನ ಮುಂದೆ ನಮ್ಮನ್ನು ಘನಪಡಿಸುವನು. ಪ್ರಿಯ ದೇವರ ಮಕ್ಕಳೇ, ಹೀಗೆ ನಾವು ಅನೇಕ ಸಾರಿ ಅನೇಕ ವಿಷಯಗಳಲ್ಲಿ ನೋವಿಗೆ ಒಳಗಾಗುತ್ತೇವೆ. ನಮ್ಮ ಕೆಲಸ ಕಾರ್ಯಗಳ ಕ್ಷೇತ್ರಗಳಲ್ಲಾಗಿರಬಹುದು, ನಮ್ಮ ಕುಟುಂಬದಲ್ಲಾಗಿರಬಹುದು. ಅನೇಕರು ನಮ್ಮನ್ನು ನಾವು ಹೇಳದಂತೆ ನಾವು ಯಾವಾಗ ಬಿದ್ದು ಹೋಗುತ್ತೇವೋ, ಮುಗ್ಗರಿಸುತ್ತೇವೋ ಎಂಬುದಾಗಿ ಕಾಯ್ತಾ ಇರ್ತಾರೆ. ಅನೇಕ ಸಾರಿ ಅವಮಾನಗಳಿಂದಲೂ ನಮಗೆ ಮನಸ್ಸು ನೋವಾಗುವ ರೀತಿಯಲ್ಲಿ ಮಾತುಗಳನ್ನು, ಚುಚ್ಚು ಮಾತುಗಳಿಂದಲೂ ಅನೇಕ ಸಾರಿ ನಮಗೆ ನೋವನ್ನುಂಟು ಮಾಡುವಂಥವರು ಈ ಭೂಮಿ ಮೇಲೆ ಯಾವಾಗಲೂ ನಮ್ಮೊಟ್ಟಿಗೆ ಹೋರಾಟ ಮಾಡ್ತಾನೆ ಇದ್ದಾರೆ. ಪ್ರಿಯರೇ, ಆದರೆ ದೇವರು ನಮ್ಮನ್ನು ಪ್ರೀತಿಸುವನಾಗಿರೋದ್ರಿಂದ ಇತರರು ಅನ್ಯಾಯವಾಗಿ ನಮ್ಮ ಮೇಲೆ ಅಪರಾಧಗಳನ್ನು ಹೊರಿಸುವಾಗ ಇಂದು ನಾವು ಮನ ಮುರಿದವರಾಗಿರಬಹುದು, ಆದರೆ ನಮ್ಮನ್ನು ಘನಪಡಿಸಲು ಕರ್ತನು ಅಪೇಕ್ಷಿಸುವವನಾಗಿದ್ದಾನೆ. ಸೋತು ಹೋಗಬೇಡಿರಿ, ತಕ್ಕ ಸಮಯದಲ್ಲಿ ಆತನೇ ನಮ್ಮನ್ನು ಉನ್ನತಿಗೊಳಿಸಿ ಘನಪಡಿಸುವನು. ಪ್ರಿಯರೇ, ಯೆಶಾಯನ ಬರೆದ ಗ್ರಂಥ 55:5ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಅಧೀನಕ್ಕೆ ಕರಿವಿ, ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿ ಬರುವುದು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸಾರಿ ನಾವು ಸೋತು ಹೋಗುವಂಥ ಸಂದರ್ಭದಲ್ಲಿ ದೇವರು ಅನೇಕ ವಾಗ್ದಾನಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಕರ್ತನು ನಮ್ಮ ಸಂಗಡ ಒಂದು ಒಡಂಬಡಿಕೆಯನ್ನು ಮಾಡಿ ವಾಗ್ದಾನವನ್ನು ನೀಡುತ್ತಾನೆ. ಅದೇನೆಂದರೆ, ಇಂದಿನವರೆಗೂ ಭೂಮಿಯಲ್ಲಿ ಯಾವ ಜನಾಂಗದಲ್ಲಿ ಆದರೂ ನಡೆಯದಂಥ ಮಹತ್ವ ಕಾರ್ಯಗಳನ್ನು ನೀವು ಕಾಣುವಿರಿ. ನಿನ್ನ ಸಂಗಡ ಇರುವ ಜನರು ಅದನ್ನು ನೋಡುವರು. ಯಾವ ಜನರು ನಿಮ್ಮನ್ನು ಅವಮಾನ ಪಡಿಸುವರೋ, ವೇದನೆ ಪಡಿಸುವರೋ ಅವರ ಮುಂದೆ ನಾನು ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಡೆಸುವೆನು. ನಿನ್ನ ಮೂಲಕ ಮಹತ್ವವಾದ ಕಾರ್ಯಗಳನ್ನು ಮಾಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡುವನಾಗಿದ್ದಾನೆ. ನಾವು ಯಾವತ್ತಿಗೂ ಆಶಾಭಂಗ ಪಡದಂತೆ ದೇವರು ಯೋಸೇಫನ ಸಂಗಡವಿದ್ದು ಐಗುಪ್ತರ ಅರಮನೆಯಲ್ಲಿ ಅವನನ್ನು ಉನ್ನತಿಗೊಳಿಸಿದನು. ಪ್ರಿಯರೇ, ಯೋಸೇಫನ ಜೀವಿತದಲ್ಲಿ ಸಹೋದರರು, ತಂದೆ ತಾಯಿಯು ಅವನನ್ನು ನಮಸ್ಕರಿಸುವಂತೆ ಮಾಡಿದನು. ಅದೇ ರೀತಿಯಾಗಿ ಮೋಶೆಗೆ ವಾಗ್ದಾನ ಮಾಡಿದನು. ಕರ್ತನು ಕೊನೆಯವರೆಗೂ ಮೋಶೆ ಸಂಗಡವಿದ್ದನು. ಮೋಶೆಯ ಮೂಲಕ ಮಾಡಿದ ಪರಾಕ್ರಮ ಕೃತ್ಯಗಳು ಜನರು ಕಂಡರು. ಕುರಿ ಮೇಯಿಸುತ್ತಿದ್ದ ದಾವೀದನನ್ನು ಉನ್ನತಿಗೊಳಿಸಿದನು. ಅವನ ಮೇಲಿದ್ದ ಅಭಿಷೇಕವನ್ನು ಇಸ್ರಾಯೇಲರೆಲ್ಲರೂ ಕಂಡರು. ಪ್ರಿಯರೇ, ಇಸ್ರಾಯೇಲಿನ ಕೀರ್ತನೆಗಳು ಇಂಪಾಗಿ ಹಾಡಿದರು. ಅದೇ ರೀತಿಯಾಗಿ ಇಂದು ಕರ್ತನು ವಾಗ್ದಾನವಾಗಿ ನಾನು ನಿನ್ನ ಸಂಗಡವಿದ್ದು ಮಾಡಲಿರುವ ಮಹಿಮೆಯಾದ ಕೃತ್ಯಗಳನ್ನು ಜನರು ಕಾಣುವರು. ನಿನ್ನ ಎಲ್ಲ ಬಂಧುಗಳ ಮಧ್ಯೆ ನಿನ್ನ ತಲೆಯನ್ನು ಎತ್ತಿ ಘನಪಡಿಸುವೆನು ಎಂದು ಹೇಳುತ್ತಾನೆ. ಈ ಆಶೀರ್ವಾದವನ್ನು ನೀವು ಪಡೆಯಲು ಮೋಶೆಯ ಹಾಗೆ ಕರ್ತನನ್ನು ಮುಂಜಾನೆಯಲ್ಲಿ ನೀವು ಹುಡುಕಬೇಕು. ಹೌದು ದೇವ ಮಕ್ಕಳೇ, ಕರ್ತನು ನಿಮ್ಮನ್ನು ಉಪಯೋಗಿಸುವಂತೆ, ನೀವು ದೇವರ ಚಿತ್ತವನ್ನು ಅರಿತುಕೊಳ್ಳುವಂತೆ ಮುಂಜಾನೆಯಲ್ಲಿ ದೇವರ ಸನ್ನಿಧಿಗೆ ಬನ್ನಿರಿ. ಪ್ರತಿದಿನವೂ ಕರ್ತನ ಕೃಪೆ ಹೊಸದಾಗಿರುವುದು. ದೇವರ ಮುಂಜಾನೆಯಲ್ಲಿ ನಮಗೆ ಬೇಕಾದ ಮನ್ನವನ್ನು ಸುರಿಸುವನು. ಯೇಸು ಕ್ರಿಸ್ತನು ಮುಂಜಾನೆಯಲ್ಲಿ ಒಬ್ಬಿರುವಾಗಲೇ ಎದ್ದು ಪ್ರಾರ್ಥಿಸಿದನು. ಪ್ರಿಯ ದೇವರ ಮಕ್ಕಳೇ, ಮುಂಜಾನೆಯಲ್ಲಿ ಕರ್ತನನ್ನು ಹುಡುಕುವುದಕ್ಕೆ ನಮ್ಮನ್ನು ನಾವೇ ಸಮರ್ಪಿಸಿಕೊಡಬೇಕಾಗಿದೆ. ಮೊದಲ ಸಮಯವು ಕರ್ತನಿಗೆ ಸ್ವಂತವಾದದ್ದು. ಅದು ಕರ್ತನಿಗೆ ನಾವು ಮೀಸಲಾಗಿಡುವಾಗ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವಾಗ ದೇವರು ಇವೆಲ್ಲವುಗಳು ಕೂಡ ನಮಗೆ ಬೇಕಾದದ್ದು ಎಲ್ಲ ಆಶೀರ್ವಾದಗಳನ್ನು
ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ದೇವ ಮಕ್ಕಳ ಈ ಮುಂಜಾನೆಯ ಪ್ರಾರ್ಥನೆ ಫಲವಾಗಿ ಕರ್ತನು ಯಾರ ಬಳಿಯಲ್ಲೂ ಮಾಡದಂಥ ಅದ್ಭುತಗಳು, ಮೋಶೆ ಮೂಲಕ ನಡೆಸಿದಂಥ ಅದ್ಭುತಗಳು ಈ ದಿನಗಳಲ್ಲಿ ನಮ್ಮ ಮೂಲಕವಾಗಿ ನಡೆಸಲು ಶಕ್ತಿಯುಳ್ಳವನಾಗಿದ್ದಾನೆ. ಆದ್ದರಿಂದ ದೇವರ ಕರಗಳಲ್ಲಿ ಸಮರ್ಪಿಸಿಕೊಡೋಣ. ಒಂದು ವೇಳೆ ನಾವು ನೋವಿಗೆ ಒಳಗಾಗಿರುವುದಾದರೆ, ಕುಟುಂಬದಲ್ಲಿ ನಮ್ಮನ್ನು ಯಾರಾದರೂ ನೋವು ಪಡಿಸ್ತಿರುವುದಾದರೆ, ಕೆಲಸದ ಕ್ಷೇತ್ರಗಳಲ್ಲಿ ನಾವು ಅನುದಿನವೂ ಅವಮಾನಕ್ಕೆ ಗುರಿಯಾಗುತ್ತಿರುವುದಾದರೆ, ನಾವು ಅನೇಕ ಸಾರಿ ನೊಂದು ಬೆಂದು ಕುಗ್ಗಿ ಹೋಗುತ್ತಿರುವುದಾದರೆ, ದೇವರು ಈ ಬೆಳಗಿನ ಸಮಯದಲ್ಲಿ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ. ದೇವರು ಖಂಡಿತವಾಗಿ ನಮ್ಮನ್ನು ಉದ್ಧರಿಸುವೆನು, ನಿಮ್ಮನ್ನು ಬಲಗೊಳಿಸುವೆನು, ನಿಮ್ಮನ್ನು ಘನಪಡಿಸುವೆನು, ಎಲ್ಲರ ಮುಂದೆ ನಿಮ್ಮ ತಲೆಯನ್ನು ಎತ್ತುವ ಹಾಗೆ ಮಾಡುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ದಾವೀದನು ಹೇಳ್ತಾನೆ, ವೈರಿಗಳ ಮುಂದೆ ನನಗೆ ಪ್ರೇಮದ ಔತಣವನ್ನು ಸಿದ್ಧಪಡಿಸುತ್ತೆ ಎಂಬುದಾಗಿ, ನನ್ನ ತಲೆಯನ್ನು ಎತ್ತುವ ಹಾಗೆ ಮಾಡುತ್ತೆ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೆ ಎಂಬುದಾಗಿ. ಹೌದು ಪ್ರಿಯ ದೇವರ ಮಕ್ಕಳ, ಬೆಳಗಿನ ಸಮಯದಲ್ಲಿ ದೇವರ ಕರಗಳಲ್ಲಿ ನಮ್ಮನ್ನು ಸಮರ್ಪಿಸಿಕೊಡೋಣ. ನಾವು ಅವಮಾನಗಳು, ನೋವುಗಳಲ್ಲಿ ನಾವು ನೊಂದು ಬೆಂದು ಹೋಗದಂತೆ ಕರ್ತನಿಗೆ ನಮ್ಮ ಜೀವನವನ್ನು ಒಪ್ಪಿಸಿಕೊಡುವಾಗ ಆತನು ನಮ್ಮ ತಲೆಯನ್ನು ಎತ್ತುವ ಹಾಗೆ ಮಾಡಿ ನಮ್ಮನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ನಡೆಸುವನಾಗಿದ್ದಾನೆ. ದೇವರು ತಾನೇ ನಮ್ಮೆಲ್ಲರನ್ನ ಈ ಬೆಳಗಿನ ಸಮಯದಲ್ಲಿ ಆಶೀರ್ವಾದ ಮಾಡಿ ಆತನ ಕೃಪೆಗೆ ತಕ್ಕ ಹಾಗೆ ನಡೆಸಲಿ. ಆಮೇನ್.